Hello everyone, I am Santosh. Today we are going to discuss the very important lab that is about SQL labs. Let us implement lock table operation with data insertion and commit for the table. ಇಲ್ಲಿ ಒಂದು ಸ್ಟೂಡೆಂಟ್ ಟೇಬಲ್ ಕ್ರಿಯೇಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಅದರ ಜೊತೆಗೇನೆ ನಾವು ಏನು ಮಾಡಬೇಕು, ಲಾಕ್ ಟೇಬಲ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಡ್ಬೇಕು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಫೀಚರ್ in transaction that is locking of the table. Lock table ಅಂದ್ರೆ ಏನು ಅಂತ ನಾವು ನೋಡೋಣ. ಓಕೆ, ಲಾಕ್ ಟೇಬಲ್ ಅಂದ್ರೆ ಏನು? ಎ ಲಾಕ್ ಟೇಬಲ್ ಪ್ರಿವೆಂಟ್ಸ್ ಅದರ್ ಯೂಸರ್ಸ್ ಆರ್ ಸೆಷನ್ಸ್ ಫ್ರಮ್ ಮಾಡಿಫೈಯಿಂಗ್ ದ ಟೇಬಲ್ ವೈಲ್ ಒನ್ ಯೂಸರ್ ಈಸ್ ಆಲ್ರೆಡಿ ವರ್ಕಿಂಗ್ ಆನ್ ಇಟ್. ಅಂದರೆ ಒಬ್ಬರು ಯೂಸರು ಒಂದು ಟ್ರಾನ್ಸಾಕ್ಷನ್ ಮೇಲೆ ವರ್ಕ್ ಮಾಡ್ತಾ ಇದ್ದರೆ ಇನ್ನೊಬ್ಬರು ಅದನ್ನು ಮಾಡಿಫೈ ಮಾಡದೇ ಇರೋ ಥರ ಪ್ರಿವೆಂಟ್ ಮಾಡೋಕ್ಕೆ ವಿ ಹ್ಯಾವ್ ಲಾಕ್ ಟೇಬಲ್ಸ್. ಯೂಶ್ವಲಿ ಬ್ಯಾಂಕಿಂಗ್ ಇಂಡಸ್ಟ್ರಿನಲ್ಲಿ ಅಥವಾ ಆನ್ಲೈನ್ ಶಾಪಿಂಗಲ್ಲಿ ಅಥವಾ ರೈಲ್ವೆ ಬುಕ್ಕಿಂಗ್ಸ್, ಬಸ್ ಟಿಕೆಟ್ ಬುಕ್ಕಿಂಗ್ಸ್ ಅಲ್ಲಿ ಇಬ್ಬಿಬ್ಬರು ಒಮ್ಮೆ ಡೇಟಾನ ಅಪ್ಡೇಟ್ ಮಾಡ್ತಿರ್ತಾರೆ, ರೆಕಾರ್ಡನ್ನು ಅಪ್ಡೇಟ್ ಮಾಡ್ತಿರ್ತಾರೆ. ಆವಾಗ ವೆರಿ ಕೇರ್ಫುಲಿ ದಟ್ ಟ್ರಾನ್ಸಾಕ್ಷನ್ ಶುಡ್ ಕಂಪ್ಲೀಟ್. ಓಕೆ, ಅಲ್ಲಿ ಇಂಟರ್ಫಿಯರೆನ್ಸ್ ಆಗಬಾರ್ದು. ಅದಕ್ಕೋಸ್ಕರ ವಿ ನೀಡ್ ಲಾಕಿಂಗ್ ಆಫ್ ದಿ ಟೇಬಲ್ಸ್. ಓಕೆ, ಲಾಕ್ ಟೇಬಲ್ ಅಂದರೆ ಏನು ಅಂತ ಒಂದು ಶಾರ್ಟ್ ಆಗಿ ಬರಿತೀನಿ. ಎ ಲಾಕ್ ಟೇಬಲ್ prevents other users or sessions from modifying the table while one user is ವರ್ಕಿಂಗ್ ಆನ್ ಇಟ್. ಆಲ್ರೆಡಿ ಒಬ್ಬರು ಯೂಸರು ವರ್ಕ್ ಮಾಡ್ತಾ ಇರ್ತಾರೆ ಆ ಟೇಬಲ್ ಮೇಲೆ. ಆವಾಗ ಬೇರೆಯವರು ಅದನ್ನು ವರ್ಕ್ ಮಾಡದೇ ಇರೋ ಥರ ಅಥವಾ ಮಾಡಿಫೈ ಮಾಡದೇ ಇರೋ ಥರ ನೋಡ್ಕೊಳ್ಳೋಕ್ಕೆ ವಿ ನೀಡ್ ಲಾಕ್ ಟೇಬಲ್. ಆ್ಯಂಡ್ ಇಟ್ ಎನ್ಶೂರ್ಸ್ ದ ಡೇಟಾ ಕನ್ಸಿಸ್ಟೆನ್ಸಿ. It ensures data consistency during transaction. Transaction perfect ಆಗಿ ಆಗಬೇಕಂದ್ರೆ this is required because many of the users are accessing the same data, updating the same data. ಆವಾಗ ಇಂಟರ್ಫಿಯರೆನ್ಸ್ ಆಗಬಾರ್ದು. ಅದಕ್ಕೋಸ್ಕರ ಲಾಕ್ಸ್ ಆರ್ ರಿಕ್ವೈರ್ಡ್. ಆ್ಯಂಡ್ ದೇರ್ ಆರ್ 2 modes ಆಫ್ ಲಾಕಿಂಗ್. 2 ಮೋಡ್ಗಳಲ್ಲಿ ನಾವು ಲಾಕಿಂಗ್ ಯೂಸ್ ಮಾಡ್ಬೋದು. ಅದನ್ನು ಕೂಡ ನಾವು ನೋಡೋಣ. ಮೋಡ್ಸ್ ಆಫ್ ಲಾಕ್ ಅಂತ ಕರೀತಾರೆ. ಮೋಡ್ಸ್ ಆಫ್ ಲಾಕ್. ಫಸ್ಟ್ ಒನ್ ಈಸ್ ಶೇರ್ಡ್ ಲಾಕ್. ಶೇರ್ಡ್ ಲಾಕ್ ಅಂದ್ರೇನು? ಬೇರೆಯವರು ರೀಡ್ ಮಾಡ್ಬೋದು ಬಟ್ ಎಡಿಟ್ ಮಾಡಕ್ ಬರೋದಿಲ್ಲ. ಓಕೆ, ಅದರ್ಸ್ ಕ್ಯಾನ್ ರೀಡ್ but cannot edit, but can't edit. ಅಂದರೆ ಲೈಕ್ಲಿ somewhat it is giving us the permission, slight permission ನಮಗಿಲ್ಲಿ ಸಿಗುತ್ತೆ. ಬಟ್ ಎಕ್ಸ್ಕ್ಲೂಸಿವ್ ಲಾಕ್ ಆದರೆ others cannot read as well as cannot write. Others can't read and can't write. ಅಂದರೆ ಇಲ್ಲಿ ಫುಲ್ ಕಂಟ್ರೋಲ್ ಸಿಕ್ಬಿಡುತ್ತೆ. ಫುಲ್ಲಿ ನಾವು ಟೇಬಲನ್ನು ಸ್ಟೇಬಲ್ ಆಗಿ ಅಥವಾ ಪ್ರೈವೇಟ್ ಆಗಿ ಪ್ರಿವೆಂಟ್ ಮಾಡಿ ಇಟ್ಕೋಬೋದು. ಓಕೆ, ಆ್ಯಂಡ್ ಯಾವಾಗ ಇದು ಲಾಕ್ ಓಪನ್ ಆಗುತ್ತೆ, ಯಾವಾಗ ರಿಲೀಸ್ ಆಗುತ್ತೆ ಅಂದರೆ ವೆನ್ ಎವರ್ ಯು ಯೂಸ್ ಕಮಿಟ್ ಆರ್ ರೋಲ್ ಬ್ಯಾಕ್ ರಿಲೀಸಸ್ ದ ಲಾಕ್. ಕಮಿಟ್ ಆಗಿದೆ ಅಂದರೆ ಅದರ ಅರ್ಥ ಏನು? ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿರುತ್ತೆ, ಆವಾಗ ಲಾಕ್ ರಿಲೀಸ್ ಆಗುತ್ತೆ. ಗಾಟ್ ಇಟ್? ಇದನ್ನು ನಾವು ಇಲ್ಲಿ ಎಕ್ಸ್ಪರಿಮೆಂಟ್ ಮಾಡಿ ನೋಡಬೇಕಾಗಿದೆ. ಓಕೆ, ವೆನ್ ಎವರ್ ಯು ಆರ್ ಯೂಸಿಂಗ್
ಸಾಫ್ಟ್ವೇರ್ DBMS. ಅವಾಗ ನಾ ಏನು ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ಲೆಟಸ್ ಡಿಸ್ಕಸ್. ಓಕೆ, ಇಲ್ಲಿ ಈ ಎಕ್ಸರ್ಸೈಸನ್ನು ಮಾಡೋಕ್ಕೆ ವಿ ನೀಡ್ 2 ಸೆಷನ್ಸ್ ಅಥವಾ 2 ಟರ್ಮಿನಲ್ಸ್ ಓಪನ್ ಮಾಡಿ ಇಟ್ಕೊಳ್ಳಿ. 2 ಟರ್ಮಿನಲ್ ಓಪನ್ ಮಾಡಿರಿ, 2 ವಿಂಡೋ ಓಪನ್ ಮಾಡಿರಿ, 2 ಸೆಷನ್ ಓಪನ್ ಮಾಡಿ ಇಟ್ಕೊಳ್ಳಿ. ಓಕೆ, ನಾನು 2 ಸೆಷನನ್ನು ಈ ಕಡೆ 2 ಭಾಗ ಆಗಿ ತೋರಿಸ್ತಾ ಹೋಗ್ತೀನಿ. ಇದು ಫಸ್ಟ್ ಟರ್ಮಿನಲ್ ಲೆಫ್ಟ್ ಸೈಡ್ ಇದೆ ಅಂತ ತಿಳ್ಕೊಳ್ಳಿ. ಟರ್ಮಿನಲ್ 1 ಅಂದರೆ ನೀವು ಸಾಫ್ಟ್ವೇರ್ 1 ಟೈಮ್ ಓಪನ್ ಮಾಡಿದಿರಿ. ಇದು ಟರ್ಮಿನಲ್ 1, ಇದು ಟರ್ಮಿನಲ್ 2 ಅಂತ ತಿಳ್ಕೊಳ್ಳೋಣ. 2 ಟರ್ಮಿನಲಲ್ಲಿ ನೀವು ಮೊದಲು ಓನರ್ ಯೂಸರ್ ಜೊತೆ ಕನೆಕ್ಟ್ ಆಗಲೇಬೇಕು. ಓಕೆ, ಓಪನ್ SQL 2 ಟೈಮ್ಸ್. ಓಕೆ, 1 ಟರ್ಮಿನಲಲ್ಲಿ ಏನು ಮಾಡಬೇಕು ಅಂತ ಹೇಳ್ತೀನಿ ಆ್ಯಂಡ್ ಅದರ್ ಟರ್ಮಿನಲಲ್ಲಿ ಟರ್ಮಿನಲ್ ಯಾಕೆ 2 ತೊಗೊಂಡ್ವಿ ಅಂದರೆ 1 ಟರ್ಮಿನಲಲ್ಲಿ ವರ್ಕ್ ಮಾಡ್ತಾ ಇರಬೇಕು, ಆದರೆ ಇನ್ನೊಂದು ಟರ್ಮಿನಲಿಂದ ಈ ಟೇಬಲಲ್ಲಿ ಡೇಟಾ ಎಕ್ಸೆಸ್ ಮಾಡೋಕ್ಕೆ ಬರೋದಿಲ್ಲ. ಡೇಟಾ ಎಕ್ಸೆಸ್ ಅಲ್ಲ, ಇವನ್ ಯು ಕೆನಾಟ್ ಎಕ್ಸೆಸ್, ಯು ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಆನ್ ದ್ಯಾಟ್ ಟೇಬಲ್. ಆ ಟೇಬಲ್ ಮೇಲೆ ನಿಮಗೆ ರೈಟಿಂಗ್ ರೈಟ್ಸ್ ಇರೋದಿಲ್ಲ, ಇವನ್ ರೀಡಿಂಗ್ ರೈಟ್ಸ್ ಕೂಡ ಇರೋದಿಲ್ಲ. ಅದನ್ನು ನಾವಿಲ್ಲಿ ತೋರ್ಸೋಕ್ಕೋಸ್ಕರ ವಿ ಹ್ಯಾವ್ 2 ಟರ್ಮಿನಲ್ಸ್. ಓಕೆ, 2 ಟರ್ಮಿನಲಲ್ಲಿ ಏನು ಮಾಡ್ರಿ, ಫಸ್ಟ್ ಓನರ್ ಯೂಸರ್ ಜೊತೆ ಕನೆಕ್ಟ್ ಆಗ್ರಿ. ಓಕೆ, ಐ ವಿಲ್ ರೈಟ್ SQL ಕನೆಕ್ಟ್ ಸಿಸ್ಟಮ್ ಟೈಗರ್. ಓಕೆ, ಇಲ್ಲಿಯೂ ಕೂಡ, ಬಟ್ ಇಲ್ಲಿ ಬೇರೆ ಯೂಸರ್ ತಗೋಬೇಕು. ಸೆಕೆಂಡ್ ಟರ್ಮಿನಲಲ್ಲಿ ಮೊದಲು ನೀವು ಸಿಸ್ಟಮ್ ಟೈಗರ್ಗೆ ಕನೆಕ್ಟ್ ಆಗಲೇಬೇಕು, ಆಮೇಲೆ ಬೇರೆ ಯೂಸರ್. ಓಕೆ, SQL ಕನೆಕ್ಟ್ ಸಿಸ್ಟಮ್ ಟೈಗರ್. ಕನೆಕ್ಟ್ ಆದ ತಕ್ಷಣ ಇಟ್ ಶೋಸ್ ಕನೆಕ್ಟೆಡ್. ಆ್ಯಂಡ್ ಇಲ್ಲಿ ನೀವು ಇನ್ನೊಂದು ಯೂಸರನ್ನು ಓಪನ್ ಮಾಡಿ ಇಟ್ಕೊಳ್ಳಿ, ಅಥವಾ ಇದಕ್ಕೆ ನಾವು ಬೇರೆ ಸೆಷನ್ ಓಪನ್ ಮಾಡಿ, ಆಲ್ರೆಡಿ ಒಂದು ಯೂಸರ್ ಇದ್ದರೆ ನನ್ನ ಸಿಸ್ಟಮಲ್ಲಿ ಆಲ್ರೆಡಿ ಒಂದು ಯೂಸರ್ ಇದೆ ಅಂತ ತಿಳ್ಕೊತೀನಿ, ಅಥವಾ ನೀವು ಯೂಸರ್ ಕ್ರಿಯೇಟ್ ಮಾಡ್ಬೋದು. ಕ್ರಿಯೇಟ್ ಯೂಸರ್ ನೇಮ್ ಐಡೆಂಟಿಫೈಡ್ ಬೈ ಪಾಸ್ವರ್ಡ್ ಆ್ಯಂಡ್ ಗ್ರ್ಯಾಂಟ್ ಆಲ್ ಪ್ರಿವಿಲೇಜಸ್ ಟು ಯೂಸರ್ ಐಡೆಂಟಿಫೈಡ್ ಬೈ ಪಾಸ್ವರ್ಡ್. ಅದನ್ನು ಮಾಡಿ ಅದಕ್ಕೆ ನೀವು ಕನೆಕ್ಟ್ ಆಗಬೇಕು. ನಾನು ಆಲ್ರೆಡಿ ಒಂದು ಬೇರೆ ಯೂಸರ್ ಇದೆ ಅಂತ ತಿಳ್ಕೊತೀನಿ, ಸನ್ ಅಂತ. san.san123 ಇಸ್ ದಿ ಪಾಸ್ವರ್ಡ್. ಓಕೆ, ಈಗ 2 ಯೂಸರ್ಸ್ ನಮ್ಮ ಹತ್ರ ಇದೆ. ಒಂದು ಸಿಸ್ಟಮ್ ಟೈಗರ್ ಮೇನ್ ಯೂಸರ್ ಆ್ಯಂಡ್ ಇನ್ನೊಂದು ಯಾವುದು san123. ಓಕೆ, ಈಗ ನಾವೇನು ಮಾಡೋಣ, ಅವ್ರು ಹೇಳಿರೋ ಪ್ರಕಾರ ಸಿಸ್ಟಮ್ ಟೈಗರ್ ಓನರ್ ಯೂಸರಲ್ಲಿ ಒಂದು ಟೇಬಲನ್ನು ಕ್ರಿಯೇಟ್ ಮಾಡಿ ಇಟ್ಕೊಳ್ಳೋಣ. ಓಕೆ, SQL ಹೌ ಟು ಕ್ರಿಯೇಟ್, ಇವನು ಆಲ್ರೆಡಿ ಕ್ರಿಯೇಟ್ ಟೇಬಲ್ ಸ್ಟೂಡೆಂಟ್ ಏನೇನಿದೆ, ರೋಲ್ ನಂಬರ್ RNO ಅಂತ ಬರೀತೀನಿ. ಇಂಟ್ ಇಟ್ ಈಸ್ ಪ್ರೈಮರಿ ಕೀ, ಅಂಡರ್ಲೈನ್ ಇದೆ ಪ್ರೈಮರಿ ಕೀ. ಆಮೇಲೆ ವಿ ಹ್ಯಾವ್ ನೇಮ್ varchar, ಸೈಜ್ ವಿ ಹ್ಯಾವ್ ಗಿವನ್ 20 ಅಂದರೆ 20 ಅಕ್ಷರಗಳ ಹೆಸರು ಹಾಕ್ಬೋದು ನೀವು. ಜೆಂಡರ್ ಇದು varchar ಮೇಲ್ ಫಿಮೇಲ್ ಅಂತ ಬರಿತೀವಿ. ಆ್ಯಂಡ್ ವಿ ಹ್ಯಾವ್ ಕೋರ್ಸ್ varchar ಕೋರ್ಸ್ ಬರೀತೀರಿ, BBA BCA BSc ಆರ್ ಎನಿ ಕೋರ್ಸ್. ದೆನ್ ಪರ್ಸೆಂಟೇಜ್ varchar 10 ನಂಬರ್ ಅಂತ ತಗೊಳ್ಳೋಣ. percentage will be in number. Definitely we'll remove this percentage number. ನೀವು ಫ್ರ್ಯಾಕ್ಷನ್ ತಗೊಳ್ಳೋರಿದ್ರೆ ಈ ಥರ 7,2 ಅಂತ ಬರೀರಿ. ದಿಸ್ ವಿಲ್ ಕ್ರಿಯೇಟ್ ದಿ ಟೇಬಲ್. ಈಗ ಟೇಬಲ್ ಕ್ರಿಯೇಟ್ ಆಯಿತು. ಗಾಟ್ ಇಟ್? ಅರ್ಥ ಆಯ್ತಾ? ನೆಕ್ಸ್ಟ್, ಈಗ ಲೆಟ್ ಅಸ್ ಲಾಕ್ ದಿಸ್ ಟೇಬಲ್. SQL
ಹೌ ಟು ಲಾಕ್ ನೋಡ್ರಿ ಹೆಂಗೆ ಬರಿಬೇಕಂದ್ರೆ ಲಾಕ್ ಟೇಬಲ್ ಸ್ಟೂಡೆಂಟ್ ಇನ್ ವಿ ಹ್ಯಾವ್ ಟೂ ಮೋಡ್ಸ್ ಅಂತ ಹೇಳಿದ್ವಿ ನಾವು. ರೈಟ್ ಪರ್ಮಿಷನ್ ಕೊಡ್ತಾ ಇಲ್ಲ, ಇವನ್ ರೀಡ್ ಪರ್ಮಿಷನ್ ಕೂಡ ಅವ್ರ ಫುಲ್ ಕಂಟ್ರೋಲ್ ಇಟ್ಕೋತಾ ಇದ್ದೀವಿ. ಅದಕ್ಕೆ ನಾನು ಯಾವ ಮೋಡ್ ಯೂಸ್ ಮಾಡ್ತೀನಿ, ಎಕ್ಸ್ಕ್ಲೂಸಿವ್ ಮೋಡ್. ಎಕ್ಸ್ಕ್ಲೂಸಿವ್ ಅಂತ ಬರೆದು ಮೋಡ್ ಸ್ಪೇಸ್ ಕೊಟ್ಟು ಮೋಡ್ ಅಂತ ಬರಿಬೇಕು. ಲಾಕ್ ಅಂತ ಬರೀರಿ, ಸ್ಪೇಸ್ ಟೇಬಲ್ ಸ್ಪೇಸ್ ಸ್ಟೂಡೆಂಟ್ ಇನ್ ಎಕ್ಸ್ಕ್ಲೂಸಿವ್ ಮೋಡ್. ಇದು ರನ್ ಮಾಡಿದ ತಕ್ಷಣ ವಾಟ್ ಇಟ್ ಶೋಸ್, ಟೇಬಲ್ ಲಾಕ್ಡ್, ಟೇಬಲ್ ಆರ್ ಟೇಬಲ್ಸ್ ಲಾಕ್ಡ್ ಅಂತ ಒಂದು ನಿಮಗೆ ಮೆಸೇಜ್ ಬರುತ್ತೆ. ಓಕೆ, ಸಿ ಈಗ ಏನಾಗುತ್ತೆ, ಸೆಷನ್ 1 ಅಥವಾ ಟರ್ಮಿನಲ್ 1 ಈಸ್ ಲಾಕಿಂಗ್ ದ ಸ್ಟೂಡೆಂಟ್ ಟೇಬಲ್ ಎಕ್ಸ್ಕ್ಲೂಸಿವ್ಲಿ. ನೋ ಅದರ್ ಟರ್ಮಿನಲ್, ನೋ ಅದರ್ ಸೆಷನ್ ಕ್ಯಾನ್ ಮಾಡಿಫೈ. ಈಗ ಇದು ಲಾಕ್ ಆಗಿರೋದ್ರಿಂದ ಈ ಬೇರೆ ಯಾವ ಸೆಷನ್, ಬೇರೆ ಯಾವ ಟರ್ಮಿನಲ್ ಯೂಸರ್ ಕೂಡ ಮಾಡಿಫೈ ಮಾಡೋಕ್ಕೆ ಆಗೋದಿಲ್ಲ. ಓಕೆ, ಇಟ್ ಈಸ್ ಲಾಕ್ಡ್. ಈಗ ಲೆಟ್ ಅಸ್ ಇನ್ಸರ್ಟ್ ಒನ್ ಡೇಟಾ. ಇದರಲ್ಲಿ ಒನ್ ಡೇಟಾ ಇನ್ಸರ್ಟ್ ಮಾಡೋಣ. ಓನರಲ್ಲೇ ಇರೋದ್ರಿಂದ ಇಟ್ ಹ್ಯಾಸ್ ರೈಟ್ಸ್, ನೋ ನೀಡ್ ಆಫ್ worrying. Okay, insert into student values data ಹಾಕ್ರಿ. ರೋಲ್ ನಂಬರ್ 1 ಅಂತ ಬರಿತೀನಿ. ನೇಮ್ ಐ ಆಮ್ ಪುಟ್ಟಿಂಗ್ ಆಸ್ ಅಮಿತ್. ದೆನ್ ಜೆಂಡರ್ ಮೇಲ್. ದೆನ್ ಕೋರ್ಸ್ BC ಅಂತ ಹಾಕ್ತಾ ಇದ್ದೀನಿ. ದೆನ್ ಪರ್ಸೆಂಟೇಜ್ 82.57. ಈಗ ವಿ ಹ್ಯಾವ್ ಇನ್ಸರ್ಟೆಡ್, ಈಗ ಒಂದು ರೋ ಇನ್ಸರ್ಟೆಡ್ ಅಂತ ಮೆಸೇಜ್ ಬರುತ್ತೆ. ಓಕೆ, ಈಗ ಈ ಟೇಬಲ್ ಲಾಕ್ ಇದೆ. ನೀವು ಕಮಿಟ್ ಮಾಡಿದರೆ ಲಾಕ್ ರಿಲೀಸ್ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡಿರಿ, ಕಮಿಟ್ ಮಾಡಬೇಡ್ರಿ, ಡು ನಾಟ್ ಕಮಿಟ್. ಸ್ಟಿಲ್ ಇಟ್ ಈಸ್ ರನ್ನಿಂಗ್ ಅಂತ ತಿಳ್ಕೊಳ್ಳೋಣ. Still the transaction is running since the table is locked in terminal A, which is still not committed. ಇನ್ನ ಕಮಿಟ್ ಆಗಿಲ್ಲ. ಅದರ ಅರ್ಥ ಏನು, ಇದು ವರ್ಕಿಂಗಲ್ಲಿದೆ. ಬೇರೆ ಟರ್ಮಿನಲ್ಲಿಂದ ಇದರಲ್ಲಿ ನೀವು ಎಡಿಟ್ ಅಪ್ಡೇಟ್ ಮಾಡೋಕ್ಕೆ ಬರೋದಿಲ್ಲ. ಟ್ರೈ ಮಾಡಿ ನೋಡ್ಬೇಕದನ್ನ ನೀವು. ಡು ನಾಟ್ ಕಮಿಟ್ ಹಿಯರ್, ಇಲ್ಲಿ ಕಮಿಟ್ ಮಾಡಬೇಡ್ರಿ. ಅದು ರನ್ನಿಂಗ್ ಇದೆ ಅಂತ ಅದಷ್ಟೇ ಇರಲಿ. ರೋ ಕ್ರಿಯೇಟೆಡ್ ಅಂತ ಬರುತ್ತೆ ಅಥವಾ ರೋ ಇನ್ಸರ್ಟೆಡ್ ಅಂತ ಬರುತ್ತೆ. ಓಕೆ, ಬಟ್ ಡೋಂಟ್ ಕಮಿಟ್. ಕಮಿಟ್ ಮಾಡಿದರೆ ಲಾಕ್ ರಿಲೀಸ್ ಆಗಿಬಿಡುತ್ತೆ. ಲಾಕ್ ರಿಲೀಸ್ ಆದರೆ ಮತ್ತೆ ನೀವು ಲಾಕ್ ಟೇಬಲ್ ಸ್ಟೂಡೆಂಟ್ ಈ ಥರ ಬರಿಬೇಕು. ಮತ್ತೆ ಅದರ ಬದಲಾಗಿ ಸ್ಟಾಪ್ ಇಟ್ ಹಿಯರ್, ಇಲ್ಲಿಗೆ ಸ್ಟಾಪ್ ಮಾಡಿರಿ. ಲೆಟ್ ಅಸ್ ಮೂವ್ ಟು ಟರ್ಮಿನಲ್ 2. ಟರ್ಮಿನಲ್ 2ಗೆ ಮೂವ್ ಆಗಿ ಏನು ಮಾಡೋಣ, ಈಗ ಇನ್ಸರ್ಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಆಲ್ರೆಡಿ ಅದು ಲಾಕ್ ಇದೆ, ವಿಚ್ ಈಸ್ ಇನ್ ಫುಲ್ ಕಂಟ್ರೋಲ್ ಆಫ್ ಓನರ್, ದಟ್ ಈಸ್ ಸಿಸ್ಟಮ್ ಟೈಗರ್ ಯೂಸರಲ್ಲಿ ಕಂಟ್ರೋಲಲ್ಲಿ ಇದೆ. ನೋ ಒನ್ ಕ್ಯಾನ್ ಅಪ್ಡೇಟ್ ಇಟ್. ಆ ಟೇಬಲ್ ಮೇಲೆ ಯಾರು ವರ್ಕ್ ಮಾಡೋಕ್ಕೆ ಆಗೋದಿಲ್ಲ, ಬಿಕಾಸ್ ಇಟ್ ಈಸ್ ಇನ್ ಲಾಕ್ಡ್ ಮೋಡ್ ಅಂಟಿಲ್ ಕಮಿಟ್. ಕಮಿಟ್ ಅಥವಾ ರೋಲ್ ಬ್ಯಾಕ್ ಮಾಡೋವರೆಗೂ ಲಾಕ್ ರಿಲೀಸ್ ಆಗೋದಿಲ್ಲ, ನೆನಪಿಟ್ಕೊಳ್ಳಿ. ಬಟ್ ಡೇಟಾ ಇನ್ಸರ್ಟೆಡ್, ರೋ ಇನ್ಸರ್ಟೆಡ್, ರೋ ಕ್ರಿಯೇಟೆಡ್ ಅಂತ ಮೆಸೇಜ್ ಬರುತ್ತೆ. ಓಕೆ, ಬಟ್ ಡೋಂಟ್ ಕಮಿಟ್. ನೆಕ್ಸ್ಟ್ ಇಲ್ಲಿಂದ ಇನ್ಸರ್ಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಇನ್ಸರ್ಟ್ ಇಂಟು, ನೀವು ಸಿಸ್ಟಮ್ ಯೂಸರಲ್ಲಿ ಇರೋದ್ರೆ ಆ ಟೇಬಲ್ ಎಲ್ಲಿದೆ, ಸಿಸ್ಟಮ್ ಯೂಸರಲ್ಲಿ ಇದೆಯಲ್ಲ, ಅದನ್ನ ಹೆಂಗೆ ಬರೀಬೇಕು, ಸಿಸ್ಟಮ್ ಡಾಟ್ ಯಾವ ಟೇಬಲ್ಲು, ಸ್ಟೂಡೆಂಟ್, ಹಿಂಗೆ ಬರಿಬೇಕು. ವ್ಯಾಲ್ಯೂಸ್, ಸೆಕೆಂಡ್ ವ್ಯಾಲ್ಯೂ ನಾನು ಹಾಕ್ತೀನಿ 2, ಸಂತೋಷ್, ಮೇಲ್, ಕೋರ್ಸ್ ಇಸ್ BC ಅಂತ ತಗೋತೀನಿ. 92.35 ಅಂತ ಡೇಟಾ ಹಾಕ್ತೀನಿ. ಈಗ ಇಲ್ಲಿ ಇನ್ಸರ್ಟ್ ಮಾಡಿದರೂ ಕೂಡ ಇದು ಇನ್ಸರ್ಟ್ ಆಗೋದಿಲ್ಲ, ಯಾಕಂದರೆ ಅದು ಲಾಕ್ ಸ್ಟೇಟಲ್ಲಿದೆ, ಅಲ್ಲಿನೂ ಕಮಿಟ್ ಆಗೇ ಇಲ್ಲ. ಅಂದರೆ ಇಲ್ಲಿ
ದಿಸ್ ಲೋಡಿಂಗ್ ಬರುತ್ತೆ. ಇಲ್ಲಿ ಲೋಡಿಂಗ್ ಅಂದರೆ ಏನೂ ಆಪರೇಷನ್ ಆಗೋದೇ ಇಲ್ಲ. ಇಟ್ ಈಸ್ ವೇಟಿಂಗ್ ಫಾರ್ ದ ಸೆಷನ್ 1 ಟು ಕಂಪ್ಲೀಟ್. ಆ ಸೆಷನ್ ಕಂಪ್ಲೀಟ್ ಆಗುವವರೆಗೂ ಇದು ಇನ್ಸರ್ಟ್ ಆಗೋದಿಲ್ಲ. ಅಲ್ಲಿ ಬ್ಲ್ಯಾಂಕ್ ಸ್ಕ್ರೀನ್ ಅಲ್ಲಿ ಏನೋ ವರ್ಕ್ ಆಗ್ತಾನೆ ಇರೋದಿಲ್ಲ, ಲೋಡಿಂಗ್ ಇರುತ್ತೆ. ಲೋಡಿಂಗ್ ಅಂದರೆ ಇವನ್ ಯು ಕೆನಾಟ್ ಸಿ, ಇನ್ಸರ್ಟ್ ಆಗೋದೇ ಇಲ್ಲ. ಅದು ರೋ ಕ್ರಿಯೇಟೆಡ್ ಅಂತ ಬರೋದೇ ಇಲ್ಲ. ಯಾಕೆ ಬರೋದಿಲ್ಲ ಅಂದರೆ ಬಿಕಾಸ್ ಟರ್ಮಿನಲ್ ಎ ಈಸ್ ಹೋಲ್ಡಿಂಗ್ ದ ಟೇಬಲ್ ಇನ್ ಎಕ್ಸ್ಕ್ಲೂಸಿವ್ ಮೋಡ್. ಟರ್ಮಿನಲ್ ಬಿ ಮಸ್ಟ್ ವೇಟ್ ಅಂಟಿಲ್ ಕಮಿಟ್. ಟರ್ಮಿನಲ್ ಎ ಅಂದ್ರೆ ಅಥವಾ ಟರ್ಮಿನಲ್ 1 ಈಸ್ ಹೋಲ್ಡಿಂಗ್ ದ ಟೇಬಲ್. ಟರ್ಮಿನಲ್ 1 ಅಲ್ಲಿ ಟೇಬಲ್ ಹೋಲ್ಡ್ ಆಗಿದೆ ಬಿಕಾಸ್ ಎಕ್ಸ್ಕ್ಲೂಸಿವ್ ಮೋಡಲ್ಲಿ ಲಾಕ್ ಆಗಿದೆ ಅಲ್ಲ. ಅದೇ ಥರ ಟರ್ಮಿನಲ್ 2 ಮಸ್ಟ್ ವೇಟ್ ಅಂಟಿಲ್ ಕಮಿಟ್. ಅದು ಕಮಿಟ್ ಆಗುವವರೆಗೂ ಇದು ವೇಟ್ ಆಗಲೇಬೇಕು. ಇದರದ್ದು ಏನೋ ನೆಕ್ಸ್ಟ್ ಪ್ರೊಸೆಸ್ ಆಗೋದೇ ಇಲ್ಲ. ಓಕೆ, ಹಂಗಂದ್ರೆ ಇದು ಇನ್ಸರ್ಟ್ ಆಗಬೇಕಂದ್ರೆ ಟರ್ಮಿನಲ್ 2 ಇಂದ್ರೆ ಇಲ್ಲಿ ಕಮಿಟ್ ಆಗಬೇಕು ಟರ್ಮಿನಲ್ 1ಅಲ್ಲಿ. ಅದನ್ನ ನೀವೀಗ ತೋರಿಸ್ಬೇಕು. ಓಕೆ, SQL ಇಲ್ಲಿ ನೋಡ್ರಿ ಕಮಿಟ್ ಅಂತ ಬರೋದು, ಈ ಎಂಟರ್ ಟೈಪ್ ಮಾಡಿಬಿಟ್ರೆ ಇಲ್ಲಿ ಇಮಿಡಿಯೇಟ್ಲಿ ಡೇಟಾ ಇನ್ಸರ್ಟ್ ಆಗುತ್ತೆ. ಇಮಿಡಿಯೇಟ್ಲಿ, ಬಿಕಾಸ್ ಅಲ್ಲಿ ಕಮಿಟ್ ಆಯ್ತಲ್ಲ. ಇಲ್ಲಿ ಏನು ಬರುತ್ತೆ ಈಗ, 1 ರೋ ಕ್ರಿಯೇಟೆಡ್ ಅಥವಾ ಇನ್ಸರ್ಟೆಡ್ ಅಂತ ಮೆಸೇಜ್ ಬರುತ್ತೆ. ಎಲ್ಲಿ, ಟರ್ಮಿನಲ್ 2ನಲ್ಲಿ. ಗಾಟ್ ಇಟ್? ಅರ್ಥ ಆಯ್ತಾ? ಇವನ್ ಟರ್ಮಿನಲ್ 2ನಲ್ಲಿ ಡೇಟಾ ಇನ್ಸರ್ಟ್ ಆದ ತಕ್ಷಣ ಇಲ್ಲಿಯೂ ಕೂಡ ನೀವೇನು ಮಾಡ್ರಿ, ಕಮಿಟ್ ಮಾಡ್ರಿ. ಡೇಟಾ ಇನ್ಸರ್ಟ್ ಆಗಿರುತ್ತೆ, ಲೋಡಿಂಗ್ ಹೋಗುತ್ತೆ. ಈಗ ಲೋಡಿಂಗ್ ಹೋಗಿ 1 ರೋ ಕ್ರಿಯೇಟೆಡ್ ಅಂತ ಬರುತ್ತೆ ಬಿಕಾಸ್ ಆ ಸೈಡ್ ಕಮಿಟ್ ಆಯ್ತಲ್ಲ. ಆ ರೋ ಎಲ್ಲಿ ಹೋಗಿ ಇನ್ಸರ್ಟ್ ಆಗುತ್ತೆ, ಸ್ಟೂಡೆಂಟ್ ಟೇಬಲಲ್ಲಿ. ಎಲ್ಲಿ, ಯೂಸರ್ ಸಿಸ್ಟಮಲ್ಲಿ. ಇಲ್ಲೂ ನೀವು ಕಮಿಟ್ ಮಾಡಿಬಿಟ್ರೆ 2 ಡೇಟಾ ಆ ಟೇಬಲಲ್ಲಿ ಇನ್ಸರ್ಟ್ ಆಗಿರ್ತವೆ. ನೀವು ನೋಡ್ಬೋದು ಟೇಬಲ್ ಟರ್ಮಿನಲ್ 2ನಲ್ಲಿ ಡೇಟಾ ಹೆಂಗೆ ವ್ಯೂ ಮಾಡ್ತೀರಿ, ಸೆಲೆಕ್ಟ್ ಸ್ಟಾರ್ ಫ್ರಾಮ್, ಅದು ಬೇರೆ ಯೂಸರ್ ಹತ್ರ ಇದೆ, ಸಿಸ್ಟಮ್ ಡಾಟ್ ಸ್ಟೂಡೆಂಟ್. ಓಕೆ, ಅದೇ ಟರ್ಮಿನಲ್ 1ನಲ್ಲಿ ಹೆಂಗೆ ಡೇಟಾ ವ್ಯೂ ಮಾಡ್ತೀರಿ, ಯು ನೋ ದ್ಯಾಟ್ SQL ಡೈರೆಕ್ಟ್ಲಿ ಯು ಕ್ಯಾನ್ ಗೆಟ್ ಸೆಲೆಕ್ಟ್ ಸ್ಟಾರ್ ಫ್ರಾಮ್ ಸ್ಟೂಡೆಂಟ್. ದಿಸ್ ಈಸ್ ಇನಫ್. ಇಷ್ಟು ತೋರಿಸಿದ್ರೆ ನೀವು ಇಟ್ ಈಸ್ ಇನಫ್. ಇಲ್ಲಿ ನಮಗೆ ಲಾಕಿಂಗ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಗಕ್ಕೆ ವೆರಿ ಸಿಂಪಲ್ ಟಾಸ್ಕ್ ವಿ ಹ್ಯಾವ್ ಡನ್. ಗಾಟ್ ಇಟ್? ಏನು ಮಾಡಬೇಕು, 2 ಟರ್ಮಿನಲ್ ಓಪನ್ ಮಾಡ್ರಿ. ಟರ್ಮಿನಲ್ ಎ, ಟರ್ಮಿನಲ್ ಬಿ, ಟರ್ಮಿನಲ್ 1 ಅಥವಾ ಟರ್ಮಿನಲ್ 2. ಓಕೆ, ವಾಟ್ ಎವರ್ ಯು ಕಾಲ್. 1 ಟರ್ಮಿನಲಲ್ಲಿ ಸಿಸ್ಟಮ್ ಟೈಗರಿಂದ ಎಂಟ್ರಿ ಆಗ್ರಿ. ಇನ್ನೊಂದು ಟರ್ಮಿನಲಲ್ಲಿ ಮೊದಲು ಕನೆಕ್ಟ್ ನೀವು ಸಿಸ್ಟಮ್ ಟೈಗರ್ಗೆ ಆಗಲೇಬೇಕು, ಏನೇ ಯೂಸ್ ಮಾಡ್ರಿ. ಆಮೇಲೆ ಇನ್ನೊಂದು ಯೂಸರ್ಗೆ ಕನೆಕ್ಟ್ ಆಗ್ರಿ. ಯೂಸರ್ ಇರಲಿಲ್ಲ ಅಂದರೆ ಕ್ರಿಯೇಟ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಯೂಸರ್ ಇತ್ತು, ಅದನ್ನೇ ಬರ್ದಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಫಸ್ಟ್ ಟರ್ಮಿನಲಲ್ಲಿ ಸ್ಟೂಡೆಂಟ್ ಟೇಬಲ್ ಕ್ರಿಯೇಟ್ ಮಾಡಿರಿ, ಆಮೇಲೆ ಅದನ್ನ ಲಾಕ್ ಮಾಡಿರಿ. ಇಮಿಡಿಯೇಟ್ಲಿ ಆಫ್ಟರ್ ಕ್ರಿಯೇಟಿಂಗ್ ದ ಟೇಬಲ್, ಲಾಕ್ ಟೇಬಲ್ ಸ್ಟೂಡೆಂಟ್ ಇನ್ ಎಕ್ಸ್ಕ್ಲೂಸಿವ್ ಮೋಡ್. ಓಕೆ, ಅಂದರೆ ಫುಲ್ ಕಂಟ್ರೋಲ್ ವಿಲ್ ಬಿ ದೇರ್. ಆಮೇಲೆ ಒಂದು ಡೇಟಾ ಇನ್ಸರ್ಟ್ ಮಾಡಿರಿ, ಡು ನಾಟ್ ಕಮಿಟ್. ಕಮಿಟ್ ಆಗಿಬಿಟ್ರೆ ಲಾಕ್ ರಿಲೀಸ್ ಆಗಿಬಿಡುತ್ತೆ, ಅದಕ್ಕೆ ಕಮಿಟ್ ಮಾಡಬೇಡ್ರಿ. ಅಲ್ಲಿಗೆ ಸ್ಟಾಪ್ ಮಾಡಿ. ಎಲ್ಲಿಗೆ, ಇಲ್ಲಿಂದನೇ ಡೈರೆಕ್ಟ್ಲಿ ಯು ಶುಡ್ ಕಮ್ ಟು ದಿಸ್ ಪಾರ್ಟ್. ಓಕೆ, ಇಲ್ಲಿ ಸೆಕೆಂಡ್ ಟರ್ಮಿನಲಲ್ಲಿ ಈಗ ಇನ್ಸರ್ಟ್ ಮಾಡೋಕ್ಕೆ ಟ್ರೈ ಮಾಡಿರಿ. ದ್ಯಾಟ್ ಲೋಡ್ಸ್. 1 ರೋ ಕ್ರಿಯೇಟೆಡ್ ಅಂತ ಬರೋದಿಲ್ಲ. ಇಟ್ ವಿಲ್ ಬಿ ವೇಟಿಂಗ್ ಫಾರ್ ಟರ್ಮಿನಲ್ 1 ಟು ರಿಲೀಸ್ ದ ಟೇಬಲ್. ಆ ಟೇಬಲ್ ರಿಲೀಸ್ ದ ಲಾಕ್ ರಿಲೀಸ್ ಆಗೋವರೆಗೂ ಅದು ವೇಟ್ ಮಾಡುತ್ತೆ. ನೀವು ಮತ್ತೆ ವಾಪಸ್ ಎಲ್ಲಿ ಬರಬೇಕು, ಟರ್ಮಿನಲ್ 1ಗೆ ಬಂದು ಕಮಿಟ್ ಅಂತ ಇಮಿಡಿಯೇಟ್ಲಿ ಟೈಪ್ ಮಾಡಿ ಎಂಟರ್ ಮಾಡಿಬಿಟ್ರೆ ಡೆಫಿನೆಟ್ಲಿ ಅಲ್ಲಿ ಆಟೋಮೆಟಿಕ್ಲಿ ಇಟ್ ಶೋಸ್ 1 ರೋ ಕ್ರಿಯೇಟೆಡ್. ಬಟ್ ಈಗ 2 ಕಡೆಯಿಂದ ನೀವು ಡೇಟಾ ವ್ಯೂ ಮಾಡ್ಬೋದು. ದಿಸ್ ಇಸ್ ವೆರಿ ಸಿಂಪಲ್ ಎಕ್ಸಾಂಪಲ್ ಯು ಕ್ಯಾನ್ ಗಿವ್ ಟು ಶೋ ಲಾಕಿಂಗ್ ಆಫ್ ಟೇಬಲ್ಸ್. ಲಾಕ್ ಟೇಬಲ್ ತೋರ್ಸೋಕ್ಕೆ ದಿಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ವಿ ಹ್ಯಾವ್. ಓಕೆ,
ಟ್ರೈ ಮಾಡಿ ನೋಡ್ರಿ. ಇಫ್ ಎನಿ ಎರರ್ಸ್ ಆರ್ ದೇರ್, ಲೆಟ್ ಮಿ ಸಾಲ್ವ್. And if any questions, you can comment. And if you are new to the channel, please subscribe and share the video. Thank you.